ಮೊಹರಂ ಹಬ್ಬದ ಕಥೆ. ಮೊಹರಂ ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳು. ಇದು ದುಃಖ, ತ್ಯಾಗ, ನ್ಯಾಯಕ್ಕಾಗಿ ನಡೆದ ಹೋರಾಟದ ನೆನಪಿನ ತಿಂಗಳು. ಕಬರ್ಲಾ ಯುದ್ಧ ಮೂಲ ಕಥೆ. ಕ್ರಿಸ್ತಶಕ 680 ಮೊಹರಂ ತಿಂಗಳ 10ನೇ ದಿನ. ಇದನ್ನೇ ಆಶೂರ ಅಂತ ಕರೀತಾರೆ. ಆವಾಗ ಇಸ್ಲಾಮಿಕ್ ಸಾಮ್ರಾಜ್ಯದ ಖಲೀಫಾ ಆಗಿದ್ದ ಯಜೀದ್ ಅಕ್ರಮವಾಗಿ ಅಧಿಕಾರ ಹಿಡಿದಿದ್ದ. ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಇಮಾಮ್ ಹುಸೇನ್ ಅವರು ತಪ್ಪು ಅಧಿಕಾರವನ್ನ ಒಪ್ಪಲಿಲ್ಲ. ಇಮಾಮ್ ಹುಸೇನ್ ಅವರು ತಮ್ಮ ಕುಟುಂಬ 72 ಅನುಯಾಯಿಗಳ ಜೊತೆ ಇರಾಕ್ನ ಕಬರ್ಲಾ ಕಡೆ ಹೊರಟರು. ದಾರಿಯಲ್ಲಿ ಯಜೀದ್ನ ಸೈನ್ಯ ತಡೆದಿತು. ಯಜೀದ್ನ ಸೈನ್ಯ ಲಕ್ಷಾಂತರ ಜನ ಶಸ್ತ್ರಾಸ್ತ್ರಗಳಿಂದ ತುಂಬಿತ್ತು. ಇಮಾಮ್ ಹುಸೇನ್ ಕಡೆಯವರು ಕೇವಲ 72 ಜನ. ನೀರು ಇಲ್ಲ, ಆಹಾರ ಇಲ್ಲ. ಯಜೀದ್ ಹೇಳಿದ, ನನ್ನ ಕೈ ಕೆಳಗೆ ಬಾಗಿ ಅಂತ. ಹುಸೇನ್ ಹೇಳಿದರು, ತಪ್ಪಿಗೆ ತಲೆ ಬಾಗಲ್ಲ. 10ನೇ ಮೊಹರಂ ದಿವಸ ಯುದ್ಧ ನಡೆಯಿತು. ಇಮಾಮ್ ಹುಸೇನ್ ಅವರ ಅಣ್ಣ ಅಬ್ಬಾಸ್, ಮಗ ಅಲಿ ಅಕ್ಬರ್, ಸೋದರ ಅಲಿ ಅಸ್ಗರ್ ಎಲ್ಲ ಹುತಾತ್ಮರಾದರು. ಮಹಿಳೆಯರು, ಮಕ್ಕಳನ್ನು ಸೆರೆಯಾಳು ಮಾಡಲಾಯಿತು. ಶಿಯಾ ಮುಸ್ಲಿಮರಿಗೆ ಇದು ಅತ್ಯಂತ ದುಃಖದ ದಿನ. ಅವರು ಮೊಹರಂನ ಮೊದಲ 10 ದಿನ ಉಪವಾಸ, ಮಜ್ಲಿಸ್, ಧಾರ್ಮಿಕ ಸಭೆ, ಮಾತಂ, ಎದೆ ಬಡಿದುಕೊಳ್ಳುವುದು ಮಾಡುತ್ತಾರೆ. ಕಬರ್ಲಾದ ನೆಲ, ಕಪ್ಪು ಬಾವುಟ, ಯಾ ಹುಸೇನ್ ಘೋಷಣೆ ಇವೆಲ್ಲ ಅನ್ಯಾಯದ ವಿರುದ್ಧ ನಿಲ್ಲುವ ಸಂಕೇತ. ಸುನ್ನಿ ಮುಸ್ಲಿಮರಿಗೆ ಅರ್ಥ. ಸುನ್ನಿ ಮುಸ್ಲಿಮರಿಗೂ ಆಶೂರ ಮುಖ್ಯ. ಪ್ರವಾದಿ ಮೊಸೇಸ್ ಅವರು ಫರೋವಿನಿಂದ ಬಚಾವಾಗಿದ್ದು ಆಶೂರಾದ ದಿನ ಅಂತ ನಂಬುತ್ತಾರೆ. ಹಾಗಾಗಿ ಅವರು ಉಪವಾಸ ಮಾಡುತ್ತಾರೆ. ಭಾರತದಲ್ಲಿ ಹೇಗೆ ಆಚರಿಸುತ್ತಾರೆ? ಕರ್ನಾಟಕ, ಹೈದರಾಬಾದ್, ಮುಂಬೈ, ಲಕ್ನೋದಲ್ಲಿ ದೊಡ್ಡ ಮೆರವಣಿಗೆ ನಡೆಯುತ್ತೆ. ತಾಜಿಯಾ ಕಬರ್ಲಾದ ಮಖಾನನ್ ಪ್ರತಿರೂಪ ಮಾಡಿ ಮೆರವಣಿಗೆ ಮಾಡುತ್ತಾರೆ. ಕೊನೆಯ ದಿನ ಅದನ್ನು ನೀರಿನಲ್ಲಿ ಮುಳುಗಿಸುತ್ತಾರೆ. ಸುಫಿ ದರ್ಗಾಗಳಲ್ಲಿ ಹಿಂದೂಗಳು ಕೂಡ ಮೊಹರಂ ಆಚರಿಸುತ್ತಾರೆ. ಹಿಂದೂ ಮುಸ್ಲಿಂ ಏಕತೆಯ ಹಬ್ಬ ಅಂತಾನು ಕರೀತಾರೆ. ಮೊಹರಂ ಅಂದ್ರೆ ಕೇವಲ ಶೋಕ ಅಲ್ಲ. ಸತ್ಯಕ್ಕೆ ತಲೆಬಾಗಬೇಡಿ, ಅನ್ಯಾಯದ ವಿರುದ್ಧ ನಿಂತು ಹೋರಾಡು ಅನ್ನೋ ಇಮಾಮ್ ಹುಸೇನ್ ಅವರ ಸಂದೇಶದ ನೆನಪು. ನಿಮ್ಮ ಕಬರ್ಲಾ ಯುದ್ಧದ ಬಗ್ಗೆ ಇನ್ನಷ್ಟು ವಿವರ.